ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ದ್ವಿತೀಯ ಸಂಕಲನಾತ್ಮಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ವಿಷಯ ಕನ್ನಡ ಅಂಕಗಳು 40 ಅವಧಿ ಇದು ನಿಮಗೆ ಅನುಕೂಲ ಆಗಲಿ ಅಂತ ನಾನೇ ಒಂದು ಕ್ವಶನ್ ಪೇಪರ್ ರೆಡಿ ಮಾಡಿರುವಂಥ ಪೇಪರು. ಇದು ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಪೇಪರು. ನಿಮಗೂ ಕೂಡ ಈ ವಿಡಿಯೋ ಒಂದು ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ರಶ್ನೆ ಒಂದು, ಆವರಣದಲ್ಲಿ ಸೂಚಿಸಿರುವಂತೆ ಆವರಣದಲ್ಲಿ ಸೂಚಿಸುವಂತೆ ಉತ್ತರ ಬರೆಯಿರಿ. ಅರುಣೋದಯ ಬಿಡಿಸಿ ಸಂಧಿಯನ್ನು ಹೆಸರಿಸಿ. ಕೆಳದುಟಿ ಬಿಡಿಸಿ ಸಮಾಸವನ್ನು ಹೆಸರಿಸಿ. ಅಯ್ಯಯ್ಯೋ ಮಗು ಎಡವಿ ಬಿದ್ದಿದೆ, ಈ ಉಕ್ಕನ್ನು ವ್ಯಕ್ತವಾಗುವ ಭಾವನೆಯನ್ನು ಬರೆಯಿರಿ. ಹಕ್ಕಿ ಪದದ ತದ್ಭವ ಪದ ಬರೆಯಿರಿ. ಬಿಟ್ಟ ಸ್ಥಳ ತುಂಬಿರಿ. ಮಾತಾ, ತಾಯಿ, ಪಿತ. ಅರ್ಧ ವಿರಾಮ ಚಿಹ್ನೆ ಇರುವಗಳಿಂದ ಒಸರುವ ರಾಸಾಯನಿಕ. ಕುಮಾರವ್ಯಾಸರ ಮೂಲ ಹೆಸರು. ಇಲ್ಲಿ ಬಿಟ್ಟ ಸ್ಥಳ ತುಂಬಬೇಕು. ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ. ಎಲ್ಲಿ ಬಿದ್ದು ಬೀಜಗಳು ನಾಶವಾಗುತ್ತವೆ? ಕಿಚ್ಚು ಹಾಯಿಸುವುದು ಎಂದರೇನು? ನಮ್ಮ ಉಸಿರು ತೀಡುವ ನಾಡಿನಲ್ಲಿ ಯಾವ ಗೀತೆ ಹಾಡುತ್ತೇವೆ? ತಿರುಕನ ಕನಸು. ಈ ಪದ್ಯವನ್ನು ಬರೆದ ಕವಿ ಯಾರು? ಈ ವಾಕ್ಯಕ್ಕೆ ಲಘು ಗುರು ಗುರುತಿಸಿ. ರಜೆಯ ಗೌಜಿ ಮುಗೀತಲ್ಲ. ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು? 4 ಮಾರ್ಕ್ಸಿಗೆ. ಕೊಲ್ಲಲು ಬಂದವರನ್ನೆಲ್ಲ ಅವನೇ ಕೊಂದು ಬಿಟ್ಟ. ಬಾಲ ನೀವನ್ನೆದ್ದರು ದುಗುಡುವ ತಾಳಲಾಗುವುದು ಬಪ್ಪ. ಇಲ್ಲಿವರೆಗೂ ಕ್ವಶನ್ಸ್ ಇವೆ. ಕೆಳಗಿನ ಪ್ರಶ್ನೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಕೆಲಸಗಾರರು ಇರುವೆಗಳ ಕೆಲಸವೇನು? ಇಲ್ಲಿವರೆಗೂ ಕ್ವಶನ್ ಆನ್ಸರ್ ಇದೆ. ಇವಿಷ್ಟು. ಇನ್ನು ಉತ್ತರ ನೋಡೋಣ ಬನ್ನಿ. ಮಾದರಿ ಉತ್ತರ ಪತ್ರಿಕೆನ ಇದೊಂದು ಮಾದರಿ ಉತ್ತರ ಪತ್ರಿಕೆ. ಇಲ್ಲಿವರೆಗೂ ನೀವು ಮಾಡಿರುವಂಥ ಕ್ವಶನ್ಸ್ಗೆ ಇಲ್ಲಿ ಉತ್ತರವಿದೆ. ಇಲ್ಲಿ 1ನೇ ಕ್ವಶನ್ ನೋಡ್ಬೋದು ನೀವು. ಅರುಣೋದಯ ಬಿಡಿಸಿ ಸಂಧಿಯನ್ನು ಬರೀರಿ. ಅರುಣ ಪ್ಲಸ್ ಉದಯ ಅರುಣೋದಯ. ಗುಣಸಂಧಿ. ಕೆಳಗಿನ ತುಟಿ ಅಂಶಿ ಸಮಾಸ. ಕಾಳಜಿ. ಹಕ್ಕಿ ತದ್ಭವ ಪಕ್ಷಿ. ತಂದೆ ಬಿಟ್ಟ ಸ್ಥಳ. ಉದ್ಧರಣ ಚಿಹ್ನೆ. ಪಿರೋಮೋನ್. ಗದುಗಿನ ನಾರಾಯಣಪ್ಪ. ಪ್ರಶ್ನೆ 3, ಮರುಭೂಮಿ ರಸ್ತೆ ಮತ್ತು ಕಟ್ಟಡಗಳ ಮೇಲೆ ಬಿದ್ದು ಬೀಜಗಳು ನಾಶವಾಗುತ್ತವೆ. ಕಿಚ್ಚು ಹಾಯಿಸುವುದು ಎಂದರೆ ದನಕರುಗಳನ್ನು ಬೆಂಕಿಯಲ್ಲಿ ಜಿಗಿಸುವುದು. ನಮ್ಮ ಉಸಿರು ತೀಡುವ ನಾಡಿನಲ್ಲಿ ಮಂಗಳದ ಗೀತೆಯನ್ನು ಹಾಡುತ್ತೇವೆ. ಮುಪ್ಪಿನ ಷಡಕ್ಷರಿ. ಇನ್ನು ಒಂದಿತ್ತಲ್ಲ, ರಜೆ ಗೌಜಿ ಮುಗೀತಲ್ಲ. ಈ ವಾಕ್ಯಕ್ಕೆ ಲಘು ಗುರು ಗುರುತಿಸಿ ಅಂತಿದ್ದಾರೆ. ಲಘು ಗುರು ಗುರುತಿಸಲಾಗಿದೆ. ಇನ್ನು ಪ್ರಶ್ನೆ ಇದು ಪದ್ಯ. ಇನ್ನು ಪ್ರಶ್ನೆ 6ನೇದಲ್ಲಿ ಏನಿದೆ ಅಂದರೆ, ಕೊಲ್ಲಲು ಬಂದವರನ್ನೆಲ್ಲ ಅವನೇ ಕೊಂದು ಬಿಟ್ಟ. ಇದಕ್ಕೆ ಈ ವಾಕ್ಯವನ್ನು ಡಾಕ್ಟರ್ H.S. ವೆಂಕಟೇಶಮೂರ್ತಿಯವರು ಬರೆದ ಬಿಲ್ಲ ಹಬ್ಬ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಕಂಸನು ದೇವಿಕಿಗೆ ಹೇಳಿದನು. ಕಂಸನು ದೇವಿಕಿಗೆ ಕೃಷ್ಣನನ್ನು ಎಲ್ಲಿ ಬಚ್ಚಿಟ್ಟಿರುವೆ ಎಂದು ಕೇಳಿದಾಗ ಅವಳು ಸರಿಯಾದ ಸುಳಿವು ಕೊಡಲಿಲ್ಲ. ಆಗ ಕಂಸನು ತಾನು 16 ವರ್ಷದ ಹಿಂದೆ ಅಷ್ಟಮಿಯ ರಾತ್ರಿ ಹುಟ್ಟಿದ್ದ ಎಲ್ಲ ಮಕ್ಕಳನ್ನು ಕೊಲ್ಲಿಸಿದ. ಆದರೆ ಕೃಷ್ಣ ಕೊಲ್ಲಲು ಬಂದವರನ್ನೆಲ್ಲ ಅವನೇ ಕೊಂದು ಬಿಟ್ಟ ಎಂದು ಹೇಳಿದನು. ಇನ್ನು 2ನೇದು ನೋಡ್ಬೋದು ನೀವು. ಬಾಲ ಅದರದ್ದು ಉತ್ತರ 2ನೇದು. ಈ ವಾಕ್ಯವನ್ನು ಕುಮಾರವ್ಯಾಸರು ಬರೆದಿರುವ ಅಭಿಮನ್ಯು ಪರಾಕ್ರಮ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಇಲ್ಲಿಗೆ ಇನ್ನು ಪ್ರಶ್ನೆ 7ರಲ್ಲಿ ಏನಿದೆ, ಕೆಲಸಗಾರ ಇರುವೆಗಳು ತೆಗಣೆ ಮತ್ತು ಜಿಗಳುಗಳನ್ನು ಹಿಡಿದು ತಂದು ತಾವು ಕಟ್ಟಿದ ಮರದ ಕೊಂಬೆಗಳ ಮೇಲೆ ಅವುಗಳನ್ನು ಸಾಕುವುದು ಚಗಳಿಗಳ ಜೀವನದಲ್ಲಿ. ಇದಕ್ಕೆ ಅಪಾರ ಪ್ರಾಮುಖ್ಯತೆ ಇದೆ. ಅವು ತರುವ ಕೀಟಗಳ ಉಚ್ಚೇಷ್ಟ ಸಿಹಿಯಾದ ಮಧುವಾಗಿರುವುದರಿಂದ ಅದು ಇರುವೆಗಳಿಗೆ ಆಹಾರವಾಗುತ್ತದೆ. ಇಲ್ಲಿವರೆಗೂ. ಇನ್ನು 2ನೇದು, ವಸುದೇವ ತನ್ನ ಮಕ್ಕಳನ್ನು ನೆನಪಿಸಿಕೊಂಡು 16 ವರ್ಷಗಳಿಂದ ಅವರನ್ನು ನೋಡದೆ ತಪ್ಪಿಸುತ್ತಿದ್ದನು. ತಮ್ಮ ಮಕ್ಕಳನ್ನು ತಾವು ಆಡಿಸಲಿಲ್ಲ, ಆರೈಕೆ ಮಾಡಲಿಲ್ಲ, ತೊದಲು ನುಡಿ ಕೇಳಲಿಲ್ಲ, ತಗೋಲಿಲ್ಲ, ಜೋಗಳ ಹಾಡಲಿಲ್ಲ ಎಂದು ವ್ಯಥೆಪಟ್ಟನು. ಇಲ್ಲಿವರೆಗೂ ಆ ಒಂದು ಪ್ರಶ್ನೆ ಉತ್ತರಗಳ ಒಂದು ವಿಡಿಯೋ ಒಳಗೊಂಡಿದೆ. ಇನ್ನು 3ನೇದು ಏನಂದ್ರೆ, ಸಂಕ್ರಾಂತಿ ಎಳ್ಳು ಬೆಲ್ಲ ಕೊಬ್ಬರಿ ಏಕೆ ತಿನ್ನಬೇಕು? ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಚರ್ಮ ಒಡೆದಿರುತ್ತದೆ. ದೇಹದಲ್ಲಿ ಕೊಬ್ಬಿನಾಂಶ ಕಡಿಮೆ ಆಗಿರುತ್ತದೆ. ಸಂಕ್ರಾಂತಿಯಂದು ಎಳ್ಳು ಬೆಲ್ಲ ಕೊಬ್ಬರಿಯನ್ನು ತಿಂದರೆ ಕಳೆದು ಹೋದ ಕೊಬ್ಬಿನ ಅಂಶ ಬೇಗನೆ ಸಿಗುತ್ತದೆ. ಎಳ್ಳು ಬೆಲ್ಲ ಕೊಬ್ಬರಿಯಲ್ಲಿ ಅತ್ಯಧಿಕ ಕೊಬ್ಬಿನಾಂಶ ಇರುವುದರಿಂದ ಸಂಕ್ರಾಂತಿಯ ನೆಪದಲ್ಲಿ ಈ ಮಿಶ್ರಣವನ್ನು ತಿನ್ನುತ್ತಾರೆ. ಆಗ ದೇಹದ ಚರ್ಮ ತಂತಾನೆ ಸರಿ ಹೋಗುತ್ತದೆ. ಇನ್ನು 4th one, ಕಡಲುಗಳ ರಾಣಿಗೆ ಇನ್ನೂ ಉಳಿಗಾಲವಿಲ್ಲ. ಶತಮಾನಗಳಿಂದ ಮೆರೆದ ಕಡಲುಗಳ ರಾಣಿಗೆ ಇನ್ನು ಮುಂದೆ ಉಳಿಗಾಲವಿಲ್ಲ. ಏಕೆಂದರೆ ಭಾರತೀಯರಲ್ಲಿ ಇಂದು ಏಕತೆ ಇದೆ. ಅವರಲ್ಲಿ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಸಿಡಿಲ ಹೋರಾಟ ಮಾಡುತ್ತಿದ್ದಾರೆ. ಆದರೂ ತಾಯಿ ಭಾರತೀಯ ಮೇಲೆ ಆಣೆ ಹಾಕಿ ಮತ್ತು ಬ್ರಿಟಿಷರನ್ನು ತಮ್ಮ ದೇಶದಿಂದ ತೊಲಗಿಸಿ ಧೈರ್ಯದಿಂದ ಹೋರಾಡುತ್ತಿರುವುದರಿಂದ ಕಡಲ ರಾಣಿಗೆ ಉಳಿಗಾಲವಿಲ್ಲ. ಇನ್ನು 5ನೇದು, ಕನ್ನಡಿಗರು ಯಾವ ದೀಪವನ್ನು ಹಚ್ಚುತ್ತಾರೆ? ಕನ್ನಡಿಗರು ಕನ್ನಡದ ಶ್ರೀಮಂತಿಕೆಯನ್ನು ತೋರುವ ಒಲವನ್ನು ಬೆಳಗುವ ದೀಪವನ್ನು ಹಚ್ಚುತ್ತಾರೆ. ಇನ್ನು ಪ್ರಶ್ನೆ 8ರಾಗ, ಶಿಶುವು ನೀನೇಲೆ ಮಗನೇ ಕಾದು
ವರ್ಸಮಬಲರು ಕಾಣ. ಇದಕ್ಕೆ ಶಿಶು ನೀನೆಲೆ ಮಗನೇ ಕಾದೋರು ಅಸಮಬಲರು ಕಾಣ. ಬಾಲನು ಇವನು ಎನ್ನದಿರು ದುಗುಡನ ತಾಳಲಾಗದು ತಂದೆ. ಇನ್ನು ಪ್ರಶ್ನೆ 9ರಲ್ಲಿ ಕೆಳಗಿನ ಪ್ರಶ್ನೆ 5-6 ವಾಕ್ಯಗಳು ಉತ್ತರಿಸಿ. ಕಾಡನ್ನು ನಾಶ ಮಾಡುವುದರಿಂದ ನಮಗಾಗುವ ದುಷ್ಪರಿಣಾಮಗಳನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಕಾಡನ್ನು ನಾಶ ಮಾಡೋದ್ರಿಂದ ಅಲ್ಲಿಂದ ಹಕ್ಕಿ ಪಕ್ಷಿಗಳು ಬೇರೆ ತಾಣಕ್ಕೆ ಹೋಗಬೇಕಾಗುತ್ತದೆ. ಮೇವು ಇಲ್ಲದಿದ್ದರಿಂದ ಮಾಯವಾಗುತ್ತವೆ. ಈ ಚಿಗರೆಗಳನ್ನು ಬೇಟೆಯಾಡಿ ಹುಲಿ, ಚಿರತೆ ಮತ್ತು ಸಿಂಹಗಳು ನಾಶವಾಗುತ್ತವೆ. ಅಲ್ಲಿ ಮಳೆ ಇಲ್ಲದಿದ್ದರೆ ತೋಳ, ಕರಡಿ ಓಡಿ ಹೋಗುತ್ತವೆ. ಹಣ್ಣು ಹಂಪಲುಗಳು ಸಿಗದಿದ್ದರಿಂದ ಇಣಚಿ ಕಣ್ಣು ಕಪ್ಪಡಿಗಳು ಬೇರೆ ಕಡೆಗೆ ಪ್ರಯಾಣ ಮಾಡುತ್ತವೆ. ಬೇರೆ ಕಾಡು ಪ್ರಾಣಿಗಳ ಆಹಾರ ವಸತಿ ಕೊರತೆಯಿಂದ ವಿನಾಶವಾಗುತ್ತದೆ. ಕಾಡುಗಳ ಅಲಭ್ಯತೆಯಿಂದ ಮಳೆ ಕಡಿಮೆಯಾಗಿ ಅಂತರ್ಜಲ ಕಡಿಮೆಯಾಗುತ್ತದೆ. ಆಮ್ಲಜನಕದ ಕೊರತೆ ಮತ್ತು ಇಂಗಾಲದ ಡೈಆಕ್ಸೈಡ್ ಹಚ್ಚಿ ವಾಯುಮಾಲಿನ್ಯ ಉಂಟಾಗುತ್ತದೆ. ಪ್ರಕೃತಿಯ ಸಮತೋಲನ ತಪ್ಪಿ ಅಸಮತೋಲನ ಅನೇಕ ದುಷ್ಪರಿಣಾಮಗಳಾಗುತ್ತವೆ ಅಂತ ಇಲ್ಲಿವರೆಗೂ ಬರಲಾಗಿದೆ. ಇನ್ನು ಈ ಕೆಳಗಿನ ಒಂದು ವಿಷಯದ ಕುರಿತು ಪ್ರಬಂಧ ಬರೆಯಿರಿ. ಸ್ತ್ರೀ ಶಿಕ್ಷಣ ಅಥವಾ ಸ್ವಾತಂತ್ರ್ಯ. ಅವ್ರಿಗೆ ಪೀಠಿಕೆ ಬೇಕು, ವಿಷಯ ವಿವರಣೆ ಬೇಕು, ಉಪಸಂಹಾರ ಬೇಕು. ಪೀಠಿಕೆಗೆ 1 ಅಂಕ, ವಿಷಯ ವಿವರಣೆಗೆ 2 ಅಂಕ, ಉಪಸಂಹಾರಕ್ಕೆ ಅಂಕ. ಇಲ್ಲಿವರೆಗೂ ಇವತ್ತಿನ ಮಾದರಿ ಉತ್ತರ ಪತ್ರಿಕೆನ ನೋಡಿದ್ದೀವಿ. ಇದು 7ನೇ ತರಗತಿಯ ಕನ್ನಡ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.